ಪಾವಗಡ ತಾಲೂಕಿನ ಪ್ರಿಯ ಬಂಧುಗಳೇ, ಪಾವಗಡ ತಾಲೂಕು ಅಭಿವೃದ್ಧಿಯಾಗಬೇಕು, ರೈಲು ಓಡಬೇಕು. ಆದರೆ ತುಮಕೂರು ಮತ್ತು ರಾಯದುರ್ಗ ರೈಲ್ವೆ ಮಾರ್ಗ ನಿರ್ಮಾಣ ಮಾಡುವ ಹಂತದಲ್ಲಿ ಪಾವಗಡದಲ್ಲಿರುವ ಬೆಟ್ಟ ಗುಡ್ಡೆಗಳನ್ನು ನುಣ್ಣಗೆ ಬೋಳಿಸ್ತಾ ಇದ್ದಾರೆ ಕಣ್ರಿ. ಪಾವಗಡ ಮತ್ತು ಮಡಕ್ಸಿರವರೆಗೂ ರೈಲ್ವೆ ಕಾಮಗಾರಿ ನಡೆಯುತ್ತಿದ್ದು, ಪಾವಗಡ ಪಟ್ಟಣದ ಸಮೀಪವಿರುವ ಉರಿಬೆಟ್ಟ ತಾಂಡ ಮತ್ತು ಇಂದುಪುರಕ್ಕೆ ಹೋಗುವ ಮಾರ್ಗ ಮಧ್ಯೆ, ಅಂದರೆ ಪಾವಗಡ ಪುರಸಭೆಯ ಘನತ್ಯಾಜ್ಯ ವಿಲೇವಾರಿ ಘಟಕ ಪಕ್ಕದಲ್ಲಿರುವ ಬೆಟ್ಟ, ಇದನ್ನು ಜೊನ್ನರ ರಾಶಿ ಬೆಟ್ಟ ಅಂತ ಕರೀತಾರೆ. ಈ ಒಂದು ಎರಡೂ ಬೆಟ್ಟಗಳನ್ನು ಈ ಒಂದು ಗುತ್ತಿಗೆಯನ್ನು ಪಡೆದುಕೊಂಡ ಗುತ್ತಿಗೆದಾರರು ಇಟಾಚಿ JCBಗಳಿಂದ ಯಂತ್ರಗಳಿಂದ, ಬೃಹತ್ ಯಂತ್ರಗಳಿಂದ ಬೆಟ್ಟವನ್ನು ಅಗೆದು ಬಗೆದು ಮಣ್ಣನ್ನು ಸಾಗಿಸುತ್ತಿದ್ದಾರೆ. ಹೀಗೆ ಮುಂದುವರೆದರೆ ಪಟ್ಟಣದ, ಅಂದರೆ ಪಾವಗಡ ಪಟ್ಟಣದ ಸುತ್ತಮುತ್ತಲು ನಮಗೆ ಒಂದೊಂದು ದಿನ ಯಾವುದೇ ಬೆಟ್ಟಗಳು ಕಾಣಸಿಗುವುದಿಲ್ಲ. ತಾವೀಗ ನೋಡ್ತಾ ಇರ್ತಕ್ಕಂಥ ದೃಶ್ಯ ಉರಿಬೆಟ್ಟ ತಾಂಡದು. ನೋಡ್ತಾ ಇರ್ಬೋದು ನಾವು, JCB ಮತ್ತು ಇಟಾಚಿಗಳಿಂದ ಈ ಒಂದು ಮಣ್ಣನ್ನು ಸಾಗಿಸ್ತಾ ಇದ್ದಾರೆ, ಅಂದರೆ ಬೆಟ್ಟವನ್ನು ಕಡಿತಾ ಇದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ಅರಣ್ಯ ಇಲಾಖೆ ಹಾಗೂ ತಾಲೂಕು ಆಡಳಿತ ಏನು ಮಾಡ್ತಾ ಇದೆ ಅಂತ ಈಗ ಪರಿಸರವಾದಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದು ಬೆಟ್ಟ ರೈಲ್ವೆ ಅವರೆಲ್ಲ ಕಿತ್ತದು. ರೈಲ್ವೆ ನನ್ನ ಹತ್ರ ವಿಡಿಯೋ ಇದಾವೆ, ನಮ್ಗೆ ಗೊತ್ತಿಲ್ಲ. ನಮ್ಗೆ ರೈತರಿಗೆ ಏನು ಗೊತ್ತಿರ್ತಾರ. ನೀವು ಅಟ್ಲೀಸ್ಟ್ ನಿಮ್ಮ ಜಮೀನಿನಲ್ಲಿ ಬೆಟ್ಟ ಇದೆ, ನೀವು ಫಾರೆಸ್ಟ್ ಅವ್ರಿಗಾಗಲಿ ಅಥವಾ ತಹಶೀಲ್ದಾರ್ಗಾಗಲಿ ಇನ್ಫಾರ್ಮ್ ಮಾಡಬೇಕು ತಾನೆ. ನೀವು ರೈಲ್ವೆ ಬೆಟ್ಟ ಇರ್ತಾರೆ, ಯಾರಿಗಾನ ಹೇಳ್ತೀವಿ, ಬರ್ತಾರೆ, ಅವ್ರು ಏನು ಮಾತಾಡ್ಕೊಂಡು ಹೊರಟು ಹೋಗ್ತಾರೆ. ಮತ್ತೆ ಇವರು 2 ದಿನ ಕೆಲಸ ನಿಲ್ಲಿಸ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಹಾಂ, ಈಗ ಅಭಿವೃದ್ಧಿ ಆಗಲಿ, ಅಭಿವೃದ್ಧಿಗೆ ಯಾರ್ದೇನು ಅಡ್ಡಿ ಇಲ್ಲ. ಆದರೆ ಈ ರೀತಿಯಾಗಿ ಅಭಿವೃದ್ಧಿ ಮಾಡ್ತಾ ಇರೋದು ಏನಿಲ್ಲ, ಇಲ್ಲಿ ರೈತರಿಗೆಲ್ಲ ಅನ್ಯಾಯನೇ ಮಾಡ್ತಾ ಇರೋದು. ಅನ್ಯಾಯ ಮಾಡ್ತಾ ಇದ್ದಾರೆ. ಅನ್ಯಾಯನೇ, 100% ಅನ್ಯಾಯನೇ. ನಮ್ದು 1 ಸರ್ವೆ ನಂಬರ್ ಅಲ್ಲ, 3 ಸರ್ವೆ ನಂಬರ್ ಇದಾವೆ. 3 ಸರ್ವೆ ನಂಬರಲ್ಲಿ ಬರ್ರಿ ತೋರಿಸ್ತೀನಿ. ಇಲ್ಲಿ ಅವ್ರಿಗೆ ಎಲ್ಲಿಗೆ ಇಷ್ಟ ಬಂದರೆ ಅಲ್ಲೆಲ್ಲ ಅನ್ಲೋಡ್ ಮಾಡಿದ್ದಾರೆ ಕಲ್ಲು, ಎಲ್ಲಿ ಇಷ್ಟ ಬಂದರೆ ಅಲ್ಲೆಲ್ಲ ಅಡ್ಡಾಡಿದ್ದಾರೆ. ಬೇಕಂದ್ರೆ ಇಲ್ಲೆಲ್ಲ ವಿಡಿಯೋ ಐತೆ, ಮಾಡ್ಕೊಳ್ಳಿ ಸರ್. ಅವ್ರಿಗೆ ಎಲ್ಲಿ ಇಷ್ಟ ಬಂದು ಪಟ್ಟ ಜಮೀನಲ್ಲಿ ಇದು ಟಾರ್ ರೋಡ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಬೆಳೆ ಬೆಳೆಯಕ್ಕೆ ಬರುತ್ತಾ ಇದ್ದಾರೆ. ಇದೆಲ್ಲ ಟಿಪ್ಪರ್ಗಳೆಲ್ಲ ಓಡಾಡ್ಬಿಟ್ಟವೆ ನೋಡಿ ಸರ್, ಕಲ್ಲು ಬಂಡೆ ಥರ ಇನ್ನೂ ಅದಕ್ಕಿಂತ ಗಟ್ಟಿ ಆಗೈತಿ. ಅವ್ರಿಗೆ ಎಲ್ಲಿಗೆ ಇಷ್ಟ ಬಂದರೆ ಇದು ಸೆಂಟ್ರಲ್ ಗುಡ್ಡ ಅಲ್ಲ ಸರ್, ಇದು ಮಣ್ಣು ಬೆಳೆ ಇಕ್ಕಿದ್ವಿ ಬೇಸಾಯ ಮಾಡಿ. ಅಲ್ಲಿರೋ ಬೆಳೆನೂ ನೋಡಿ, ಪಕ್ಕದಲ್ಲಿರೋ ಬೆಳೆನೂ ನೋಡಿ, ಅಲ್ಲೇ ಇಲ್ಲೇ ಬಂದಿರ್ಬೇಕು. ಅದು ಆಗ್ತಾಯಿದ್ರು ಓಕೆ. ಮೆಕ್ಕೆಜೋಳ ಇಕ್ಕಿದ್ದೀರಾ? ತಾವೀಗ ನೋಡ್ತಾ ಇರ್ತಕ್ಕಂಥ ದೃಶ್ಯ ಇದೇ. ಬೆಟ್ಟ ಗುಡ್ಡೆಗಳನ್ನು ಕಿತ್ತು ರೈಲ್ವೆ ಕಾಮಗಾರಿಗೆ ಮಣ್ಣನ್ನು ಸಾಗಿಸುತ್ತಿರುವ ಜೊತೆಗೆ ಅಡ್ಡ ಬಂದ ಕಲ್ಲು ಬಂಡೆಗಳನ್ನು ತಂದು ಖಾಸಗಿ ರೈತರ ಜಮೀನುಗಳಲ್ಲಿ ಸುರಿತಾ ಇದ್ದಾರೆ. ಯಾವ್ರ ಏನಿದೆಲ್ಲ ಗುಡ್ಕಲ್ಲೆಲ್ಲ ಈಗ ಆಗ್ತಾರಲ್ಲ, ಹೆಂಗೆ ರೈಲ್ವೆ ಅಂತ ಹೇಳಿದಾರಲ್ಲ ಅಂತ ಹೇಳಿಟ್ಟು ಸೇನ್ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. వాళ్ళు చెప్తే జమీన్ అంత గవర్నమెంట్ ఎవరువే అంత పట్టా జమీన్ తోలొద్దు అంటే రైతంతా తోలేసి పొగలొద్దు తోలుతా ఉన్నారు. అయ్యో ఏం చేయాలి చెప్పాలి. వాళ్ళని రవి సార్ అంటే ఎవరు? రవి సార్ అనుకుంటున్నాడు. ఇది అంటే ఈ మెయిన్ రోడ్ ಇನ್ನೊಬ್ಬರು పోయి పోయేది ఇది ఈడదంక ఇంకా ఏడదంక ಹೇಳಿದ್ರು ఇక్కడంతా అక్కడంతా ಹೇಳಿದಾರ. ಈ ರೈಲ್ವೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವ ಗುತ್ತಿಗೆದಾರರು ತಮ್ಮ 100 ಟಿಪ್ಪರ್ಗಳಿಂದ ಕಲ್ಲು ಬಂಡೆಗಳನ್ನು ತಂದು ಖಾಸಗಿ ಜಮೀನುಗಳಲ್ಲಿ ಸುರಿತಾ ಇದ್ದಾರೆ. ರೈತರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ತಾ ಇದ್ದಾರೆ. ಈಗಾದರೆ ರೈತರ ಪರಿಸ್ಥಿತಿ ಏನು? ಬೆಳೆ ಬೆಳೆಯುವ ಜಮೀನುಗಳಲ್ಲಿ ಒಂದು ಕಲ್ಲು ಬಂಡೆಗಳನ್ನು ಹಾಕುತ್ತಿದ್ದು ಯಾವುದೇ ಕಾರಣಕ್ಕೂ ಅವರು ಅಲ್ಲಿಂದ ತೆರವುಗೊಳಿಸುವುದಿಲ್ಲವಂತೆ. ವಾರಕ್ಕೆ ಒಬ್ಬ ನೌಕರ ಬದಲಾಗುತ್ತಿದ್ದು ನನಗೆ ಗೊತ್ತಿಲ್ಲ ಎಂದು ರೈತರನ್ನು ದಬಾಯಿಸ್ತಾ ಇರುತ್ತೆ. ಅಲ್ಲ, ನೀವು ಹೇಳಿದ್ರೆ ಅವ್ರು ಹೇಳಿದಾರೆ ನಿಮ್ಮ ಬೌಂಡ್ರಿ ಸರ್. ಬಂದಾಗೆಲ್ಲ ಹೇಳ್ತೀವಿ, ಕ್ಲೀನ್ ಮಾಡ್ಕೊಡ್ತೀವಿ, ಇಟ್ಬಿಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಬೇರೆಯವ್ರು ಬಂದಿರ್ತಾರೆ, ನಾವೆಲ್ಲ ಹಾಕಿರೋದು ಅವ್ರು ಯಾರು ಹಾಕಿರೋ ಹೋಗಿದ್ದಾರೆ ಅವ್ರು ಕೇಳೋಗಿ ಅಂತಾರೆ. ಯಾರನ್ನ ಕೇಳೋಂತ ವಾರಕ್ಕೆ ಹೋಗಿ ಚೇಂಜ್ ಆಗ್ತಾ ಇರ್ತಾರೆ. ಯಾರನ್ನ ಕೇಳ್ಕೊಂಡು ಸರ್ ನಾವು? ಒಂದು ಕಡೆ ಬೆಟ್ಟ ಗುಡ್ಡೆಗಳನ್ನು ಕಿತ್ತು ಮಣ್ಣನ್ನು ರೈಲ್ವೆ ಕಾಮಗಾರಿಗೆ ಉಪಯೋಗಿಸುತ್ತಿದ್ದು ಅಲ್ಲದೆ ಸಿಕ್ಕ ಕಲ್ಲು ಬಂಡೆಗಳನ್ನು ಖಾಸಗಿ ಜಮೀನುಗಳಲ್ಲಿ ಹಾಕ್ತಾ ಇದ್ದಾರೆ. ಇದರಿಂದ ರೈತರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಆದಂಗಿದೆ.
ಮಣ್ಣನ್ನು ಸಾಗಿಸಬೇಕಾದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಅನುಮತಿ ಪಡೆದುಕೊಳ್ಳಬೇಕು. ನಂತರ ಕಾಮಗಾರಿಯನ್ನು ಪ್ರಾರಂಭಿಸಬೇಕು. ಆದರೆ ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಈ ಒಂದು ರೈಲ್ವೆ ಇಲಾಖಾ ಗುತ್ತಿಗೆದಾರರು ನಿಯಮಗಳನ್ನು ಮೀರಿ ರೈಲ್ವೆ ಕಾಮಗಾರಿಯನ್ನು ಮಾಡುತ್ತಿದ್ದು ಪಾವಗಡ ಪಟ್ಟಣದ ಸುತ್ತಮುತ್ತಲಿನ ಸಾರ್ವಜನಿಕರು ಈಗ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ ಮತ್ತು ತಾಲೂಕು ಆಡಳಿತ ಎಚ್ಚೆತ್ತು ಸ್ಥಳಕ್ಕೆ ಭೇಟಿ ನೀಡಿ ಈ ಎರಡು ಬೆಟ್ಟಗಳನ್ನು ಅಗದು ಬಗದು ಕೊರೆದಿರುವ ಗುತ್ತಿಗೆದಾರರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಮತ್ತು ರೈತರಿಗೆ ಅನ್ಯಾಯವಾಗಿರುವ ರೈತರಿಗೆ ನ್ಯಾಯ ಒದಗಿಸಿಕೊಡುತ್ತಾರೆ ಇಲ್ಲವೇ ಅನ್ನೋದನ್ನು ನಾವು ನೀವೆಲ್ಲ ಕಾದು ನೋಡೋಣ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿಗೆ ನೋಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.